ನಾನಿರುವುದು ಬೇರು ಈ ಮಣ್ಣಲ್ಲಿ ಹುಟ್ಟಿದ ಗುಣವ ನಾ ಬರೆಯುವುದು ಹರಿನಗರದ ಜನಸಂಭ್ರಮದಲ್ಲಿದ್ದೀರಿ. ಯಾಕಂದ್ರೆ ನಿಮ್ಮ ಪ್ರೀತಿಯ ಜನನಾಯಕನ ಹುಟ್ಟಿದ ಹಬ್ಬದ ಸಂಭ್ರಮದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಾಗಾಗಿ ಇನ್ನೇನು ತಡ ಮಾಡೋದು ಬೇಡ, ವೇದಿಕೆಯನ್ನು ಅಲಂಕರಿಸಬೇಕು. ಖಂಡಿತ ಎಲ್ಲರೂ ಆತ್ಮೀಯರೇ, ಎಲ್ಲರೂ ಹತ್ತಿರದವರೇ. ಯಾಕಂದ್ರೆ ಇವತ್ತು ಸಂಭ್ರಮದ ದಿನ, ಹಾಗಾಗಿ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಅದು ವೇದಿಕೆಯ ಮೇಲೆ, ವೇದಿಕೆಯ ಮುಂಭಾಗದಲ್ಲಿ ಅಂತೆಲ್ಲ ಎಲ್ಲರಿಗೂ ಈಗ ಸ್ವಾಗತ ಬಯಸಿದ ಮುಖಾಂತರ ಹೂವಿನ ಹಾರವನ್ನು ಹಾಕಿ ಅವರಿಗೆ ಸ್ವಾಗತ ಬಯಸಿದ್ದಾರೆ ನಮ್ಮ ಮಡಿಯಣ್ಣವರು. ನಾರಾಯಣಪ್ಪ ಅಂಜನಾಪುರ ಬಿಜೆಪಿ ಮುಖಂಡರು, ಪಿಡಿ ರಾಮಣ್ಣ ಬಿಜೆಪಿ ಮುಖಂಡರು, ಹಾಗೆ ರೇಣುಕುಮಾರ್ ಲಯನ್ಸ್ ಗವರ್ನರ್, ಹಾಗೆ ಲಕ್ಷ್ಮಕ್ಕನವರು, ಆದಿಶೇಷನ್ ನಾಯ್ಡರವರು ಎಲ್ಲ ಮುಖ್ಯ ಅತಿಥಿಗಳಿಗೆ ಈಗ ಎಲ್ಲ ಒಬ್ಬ ಸುಬ್ರಹ್ಮಣ್ಯ ಮತ್ತು ಅವರೆಲ್ಲ ಸ್ನೇಹಿತರ ಪರವಾಗಿ ಸ್ವಾಗತ ಬಯಸಿದ ಮುಖಾಂತರ ಹಾರವನ್ನು ಹಾಕಿ ಶಾಲು ಬಿಡಿಸಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಖಂಡಿತ ಕಾರ್ಯಕ್ರಮದ ಯಶಸ್ಸನ್ನ ಯಾರು ಬಯಸ್ತಾ ಇದ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಎಲ್ಲ ಮುಖ್ಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಬಡವರ ಯಾವುದೇ ಒಂದು ಆಸೆ ಇದ್ರೆ, ಆಸಕ್ತಿ ಇದ್ರೆ ಮಾಡಿಕೊಟ್ಟಿರುವಂತಹ ನಮ್ಮ ಜನನಾಯಕನ ಹುಟ್ಟಿದ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ದೀಪಂ ಜ್ಯೋತಿ ಜನಾರ್ದನ ದೀಪೋ ಮೇ ಹರತು ಪಾಪ ಸಂಧ್ಯಾ ದೀಪ ನಮೋಸ್ತುತೆ ಅನ್ನುವಂತಹ ಸ್ತೋತ್ರವನ್ನ ಹೇಳುತ್ತಾ ಬೆಳಕು ಕತ್ತಲನ್ನ ಕಳೆದು ಬೆಳಕನ್ನ ನೀಡುವಂತಹ ಜ್ಯೋತಿ ಎಲ್ಲಾ ಕಾರ್ಯಕ್ರಮದ ಪ್ರಾರಂಭ ಅಂತೆ. ಎಲ್ಲರ ಪರಿಶ್ರಮದಿಂದ ಅತ್ಯದ್ಭುತ ಕಾರ್ಯಕ್ರಮ ಹರಿನಗರದಲ್ಲಿ ನಡೀತಾ ಇದೆ. ಖಂಡಿತ ಇದೊಂದು ಹಬ್ಬ. ಈ ಹಬ್ಬಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ. ಕೊತ್ತೂರು ಶ್ರೀರಾಮ್ ರೆಡ್ಡಿ ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಶ್ವೇತಾ ಅವರ್ ಸರ್ ತಾವು ಕೂಡ ವೇದಿಕೆ ಜೊತೆಗೆ ಸುರೇಶ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ. ಮಂಜಣ್ಣ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಮಂಜಣ್ಣ ತಾವು ಕೂಡ ವೇದಿಕೆಗೆ ಬಂದು ಈ ಸನ್ಮಾನದ ಶ್ರೀನಿಧಿ ಇಲವೇಟ್ ಮಂಜುನಾಥ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀನಿಧಿ ಇಲವೇಟ್ ಮಂಜುನಾಥ್ ಸರ್
ಆವಹಳ್ಳಿ ಉಮೇಶ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ನೀವೇ ಮಾಡೋರು ನೀವೇ ನಿಂತ್ಕೊಂಡ್ರೆ ಹಂಗೆ ನಡೀರಂಗೆ ನಡೀರ ಆಂಜನಾಪುರದ ಮುನಿರಾಜು ಸರ್ ದಯವಿಟ್ಟು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಪೋಸ್ಟ್ ತಗೊಳ್ತಾ ಇದ್ದಾರೆ ಅಧ್ಯಕ್ಷರಾಗಿ. ಹಾಗಾಗಿ ಕಂಗ್ರಾಚುಲೇಷನ್ಸ್ ಫಾಜಿಲಾ ಬೇಗಂ ಮೇಡಮ್. ಇವತ್ತು ಈ ಸಭಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಆಗುವವುಗಳಲ್ಲಿ ನಿರಂತರವಾಗಿ ನನಗೆ ಸೋಮಗೆ ಒಂದ್ರಲ್ಲಿ ಯಾವಾಗಲೂ ಗಲಾಟೆ. ಅದು ಹೆಂಗ್ ತಿಳ್ಕೊಳ್ತಾರೋ ಅಧಿಕಾರಿಗಳ ಹತ್ರ ಗೊತ್ತಿಲ್ಲ. ದುಡ್ಡು ಸ್ಯಾಂಕ್ಷನ್ ಆಗಿಂದ ಕಾರ್ಪೊರೇಷನ್ ಇಂದ ನಾನು ಲೆಟರ್ ಬರಕ್ ಮೊದಲು ಬಂದು ಕೂತಿರ್ತಾರೆ, ನಾನು ಏರಿಯಾಗೆ ಎಷ್ಟು ದುಡ್ಡು ಬೇಕು. ಬಹಳ ಬುದ್ಧಿವಂತಿಕೆಯಿಂದ ಅಭಿವೃದ್ಧಿಯನ್ನ ಮಾಡೋ ಜೊತೆಲಿ ಹರಿನಗರಕ್ಕೆ ಎಷ್ಟು ಬೋರ್ವೆಲ್ ಹಾಕಿದ್ರು ನೀರು ಸಿಗ್ತಾರಂತ ಕಾಲದಲ್ಲಿ ಕಾವೇರಿ ನೀರನ್ನ ತಂದಂತ ನಿಮ್ಮ ಮನೆ ಮಗ ಸೋಮಶೇಖರ್ ಅವರು ಬಹಳ ಅಚ್ಚುಕಟ್ಟಾಗಿ ಕಾವೇರಿ ನೀರನ್ನ ಹರಿನಗರ ಜೊತೆಯಲ್ಲಿ ಆವನಹಳ್ಳಿಗೆ, ಅಂಜನಾಪುರಕ್ಕೆ, ಕೆಂಬತ್ತಹಳ್ಳಿಗೆ, ಪಿಲಗಾನಹಳ್ಳಿಗೆ ಎಲ್ಲ ಊರುಗಳ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ನಿರಂತರವಾಗಿ ನಮ್ಮ ಕಾರ್ಪೊರೇಟರ್ ಅಂತ ಜಯರಾಮಣ್ಣವರಾಗ್ಲಿ, ರಾಮಮೂರ್ತಿ ಅವರಾಗ್ಲಿ, ಈ ನಾರಾಯಣ ಆಗಲಿ ಎಲ್ಲರ ಜವಾಬ್ದಾರಿ ಕಾವೇರಿ ನೀರನ್ನ ಮೊದಲನೇ ಆಗಿ ಕೊಡುವಂತ ಕೆಲಸನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸೋಮಶೇಖರ್ ಸರ್ ಅವರ ಕನಸೇನಿದ್ದು ಶಾಸಕರ ಹುಟ್ಟುಹಬ್ಬ ಜನರ ಒಡನೆ ಆಚರಿಸಬೇಕು, ಜನರೊಟ್ಟಿಗೆ ಆಚರಿಸಬೇಕು ಅಂತ. ಹಾಗಾಗಿ ನೀವೇ ಅವರ ಕೆಲಸವನ್ನ ಮೆಚ್ಚಿ ಆಯ್ಕೆ ಮಾಡಿರುವಂತಹ ನಮ್ಮ ಶಾಸಕರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಹಾಗಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಪ್ಪಾಳೆಯ ಮೂಲಕ ನಿಮ್ಮ ಹುಟ್ಟುಹಬ್ಬದ ವಿಶೇಷನ ತಿಳಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ಪ್ರತಿಯೊಬ್ಬರು ಜೋರಾದ ಚಪ್ಪಾಳೆ ಮೂಲಕ, ಆ ಚಪ್ಪಾಳೆ ಕೇಳಬೇಕು, ನಮಗೆ ಕೇಳ್ತಿಲ್ಲ. ಈ ಸಂಭ್ರಮದಲ್ಲಿ ಪಾಲ್ಗೊಂಡಿರುವಂತದ್ದು 3 ವೀಲರ್ ಗಾಡಿ ವಿತರಣೆ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ಕೂಡ ವಿತರಣೆ ಮಾಡಿರೋದು. ಹಾಗೂ ಬೆಂಗಳೂರು ಸೌತ್ ನಲ್ಲೇ ನಾನು ಈಗಾಗಲೇ ಹೇಳಿರುವಂತೆ ಮಾದರಿ ಸರ್ಕಾರಿ ಶಾಲೆಯನ್ನ ಕೂಡ ಮಾಡಿರುವಂತದ್ದು. ಶಾಸಕರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ. ಜೊತೆಗೆ ಮತ್ತಷ್ಟು ಅಭಿವೃದ್ಧಿಯ, ಮುಖ್ಯವಾಗಿ ರಸ್ತೆ ಬದಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಲೈಸೆನ್ಸ್ ಬಹಳಷ್ಟು ಮುಖ್ಯ ಆಗಿರುತ್ತೆ. ಹಾಗಾಗಿ ಆ ಲೈಸೆನ್ಸ್ ಅನ್ನ ಕೂಡ ಒದಗಿಸಿ ಕೊಟ್ಟಿದ್ದಾರೆ. ಜೊತೆಗೆ ಬಿಬಿಎಂಪಿ ಕಡೆಯಿಂದ ಉನ್ನತ ವ್ಯಾಸಂಗ ಮಾಡುವಂತ ಸರ್ ರಾಜೀವ್ ಸರ್
ಅವ್ರಿಗೆ ಸರ್ ಈ ಕಡೆ ಇಲ್ಲಿ ನೋಡಿ ಕ್ಯಾಮ್ರಾ ಜೋರಾಗಿ ಹೇಳು ನೀವು ಅವಾಗ ಈ ಕಡೆ ಇಲ್ಲಿ ನೋಡಿ